Hello busy people, welcome back to my channel Kannadigas Supermom, all the way from America. ಹಾಯ್ ನಮಸ್ತೆ, ವಾಟ್ಸಾಪ್ ವ್ಯೂವರ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅನ್ಕೊಂತೀನಿ. ನಾವು ಇಲ್ಲೆಲ್ಲ ಚೆನ್ನಾಗಿದ್ದೀವಿ. ನೀವೇನಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ನನ್ನ ಹೆಸರು ನಿಖಿತಾ. ನಾನು US ಇಂದ ಕನ್ನಡ ವ್ಲಾಗ್ಸ್ನ ಮಾಡ್ತಾ ಇರ್ತೀನಿ. ಸೊ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇರೋ ರೆಡ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಅಪ್ಡೇಟ್ಸ್ ಆಗಲಿ, ನೋಟಿಫಿಕೇಷನ್ಸ್ ಆಗಲಿ ನಿಮಗೆ ಬರುತ್ತೆ. ಸೊ ಯಾವುದೇ ಥರದ ವಿಡಿಯೋ ನಾನು ಅಪ್ಲೋಡ್ ಮಾಡಿದಾಗೂ ನೀವು ಅದನ್ನು ಮಿಸ್ ಮಾಡಲ್ಲ. ಏನಿವತ್ತು ಇಷ್ಟೊಂದು ಕಾಯಿನ್ಸ್ ನೋಟ್ಸ್ ಎಲ್ಲ ಇಟ್ಕೊಂಡು ಕೂತಿದ್ದೀನಿ ಅನ್ಕೊತಾ ಇದ್ದೀರಾ? ಸೊ ಎಸ್, ಇವತ್ತು ವಿಡಿಯೋ ಬಂದು US ಡಾಲರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ತುಂಬ ಜನಕ್ಕೆ ಇಲ್ಲಿ ಯಾವ ಥರ ಕರೆನ್ಸಿ ಇರುತ್ತೆ, ಎಷ್ಟು ಕಾಯಿನ್ಸ್ ಇದೆ, ಯಾವ್ಯಾವ ಡಿಫ್ರೆಂಟ್ ನೋಟ್ ಇದೆ, ಆ್ಯಂಡ್ ಅದನ್ನು ಯಾವ್ದ್ಯಾವುದು ತುಂಬ ಯೂಸ್ ಮಾಡ್ತಾರೆ, ಯಾವ್ದು ಯೂಸ್ ಮಾಡಲ್ಲ. ಸೊ ಇದ್ರ ಬಗ್ಗೆ ಎಲ್ಲ ಅಷ್ಟೊಂದು ಗೊತ್ತಿರಲ್ಲ. ಸೊ ಇಂಡಿಯನ್ ಕರೆನ್ಸಿನ ನಾವು ರುಪೀಸ್ ಅಂತ ಕರಿತೀವಿ, ಲೈಕ್ INR ರುಪೀಸ್ ಅಂತ ಕರಿತೀವಿ. ಸೊ ಅದ್ರ ಸಿಂಬಲ್ ಈ ಥರ ಇರುತ್ತೆ. ಅದೇ ಥರ ಇಲ್ಲಿ ನಾವು US ಅಲ್ಲಿ USD ಅಂತ ಹೇಳ್ತೀವಿ, ಅಂದರೆ US ಡಾಲರ್ಸ್ ಅಂತ, ಇಲ್ಲ ಅಂತಂದರೆ ಅಮೆರಿಕನ್ ಡಾಲರ್ಸ್ ಅಂತ ಕರೀತಾರೆ. ಸೊ ಅದ್ರ ಸಿಂಬಲ್ ಬಂದು ಈ ಥರ ಇರುತ್ತೆ. ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ಡೇಟ್ ದಿನ ಡಾಲರ್ ರೇಟ್ ಎಷ್ಟಿದೆ ಅಂತಂದರೆ $75 ಇದೆ. ಸೊ ಈ $1 ನೋಟ್ ಕೊಟ್ಟರೆ ನಮಗೆ 75 ರುಪೀಸ್ ಕೊಡ್ತಾರೆ, ಇಂಡಿಯನ್ ರುಪೀಸ್. ಸೊ ದಿಸ್ ಈಸ್ ವರ್ತ್ ಆಫ್ 75 ರುಪೀಸ್. ಸೊ 74.96 ಏನೋ ಇದೆ ಇವತ್ತು, ಅರೌಂಡ್ 75 ಅಂದ್ಕೊಳ್ಳೋಣ. ಇಲ್ಲಿ ಬಂದು ಈಗ ನಮ್ಮ ಇಂಡಿಯಾದಲ್ಲಿ ಯಾವ ಥರ ಕಾಯಿನ್ಸ್ ಇದೆ, ಇಲ್ಲಿ ಕೂಡ ನಮಗೆ ಕಾಯಿನ್ಸ್ ಇದೆ ಆ್ಯಂಡ್ ನೋಟ್ ಕೂಡ ಇದೆ. ಈಗ ನಾವು ಇಂಡಿಯಾದಲ್ಲಿ ನೋಡಿದ್ರೆ ಕಾಯಿನ್ಸಲ್ಲಿನೂ 50 ಪೈಸಾ, ಇವಾಗ ಚಾಲ್ತಿಯಲ್ಲಿರೋದು 50 ಪೈಸಾ ಇದೆ, $1 ರುಪೀಸ್ ಇದೆ, 2 ರುಪೀಸ್ ಇದೆ, 5 ರುಪೀಸ್, 10 ರುಪೀಸ್. ಇಲ್ಲಿನೂ ಅದೇ ಥರ ಕಾಯಿನ್ಸ್ ಕೂಡ ಇದೆ. ಆ್ಯಂಡ್ ನೋಟಲ್ಲಿ ಬಂದು ಇಂಡಿಯಾದಲ್ಲಿ $1 ಮುಂಚೆ ಇತ್ತು. ಸೊ 5 ರುಪೀಸ್ ಇದೆ, 10 ರುಪೀಸ್ ಇದೆ, 20 ರುಪೀಸ್, 50 ರುಪೀಸ್, 100, 200, 500, 1000, 2000. ಸೊ ಐ ಥಿಂಕ್ ಇವಾಗ 5000 ಇಲ್ಲ ಅನ್ಸುತ್ತೆ. ಆ್ಯಂಡ್ ಇಂಡಿಯಾದಲ್ಲಿ ಏನಾಗುತ್ತೆ, ನೋಟ್ ಏನಿದೆ ಎಲ್ಲ ಡಿಫ್ರೆಂಟ್ ಸೈಜಲ್ಲಿದೆ ಆ್ಯಂಡ್ ಡಿಫ್ರೆಂಟ್ ಕಲರ್ಸಲ್ಲಿದೆ. ಬಟ್ ಒಂದು ಕಾಮನ್ ಅಂತಂದರೆ ಮಹಾತ್ಮ ಗಾಂಧಿ ಫೋಟೋ. ಇಲ್ಲಿ ಯಾವ ಥರ ಅಂತಂದರೆ ಎಲ್ಲ ನೋಟ್ಸು ಆಲ್ಮೋಸ್ಟ್ ಒಂದೇ ಕಲರಲ್ಲಿರುತ್ತೆ, ಒಂದೇ ಸೈಜಲ್ಲಿರುತ್ತೆ. ಆ್ಯಂಡ್ ಫೋಟೋಸ್ ಮಾತ್ರ ಇಲ್ಲಿ ಪ್ರೆಸಿಡೆಂಟ್ಸ್, ಮುಂಚೆ ಇದ್ದಿದ್ದ ಪ್ರೆಸಿಡೆಂಟ್ಸ್ದೆಲ್ಲ ಕೆಲವೊಬ್ರದ್ದು ಫೋಟೋನ ಈ ನೋಟ್ ಮೇಲೆ ಅಥವಾ ಕಾಯಿನ್ಸ್ ಮೇಲೆ ಇರುತ್ತೆ. ಫಸ್ಟ್ ನಾನು ಇದ್ರ ಬಗ್ಗೆ ಹೇಳ್ಬಿಡ್ತೀನಿ ಎಷ್ಟೆಷ್ಟಿದೆ ಅಂತಂದ್ಬಿಟ್ಟು. ಸ್ಟಾರ್ಟ್ ಆಗೋದು 1 ಸೆಂಟಿಂದ ಆ್ಯಂಡ್ ದ ಹೈಯೆಸ್ಟ್ ಬಂದು $100 ನೋಟ್ ಇದೆ ಇಲ್ಲಿ. ಸೊ ಈ ಥರ $100, ದಿಸ್ ಇಸ್ ದ ಹೈಯೆಸ್ಟ್ ಒನ್. ಇದ್ರ ಮೇಲೆ 500 ಆಗಲಿ, 200, 500, 1000 ಈ ಥರದ್ದು ಯಾವುದೂ ಇಲ್ಲ. ಮುಂಚೆ ಇತ್ತು, ಬಟ್ ಇವಾಗ ಯಾವುದು ಚಾಲ್ತಿಲಿಲ್ಲ ಅದು. ಇವಾಗ ನಾವು ಯೂಸ್ ಮಾಡೋದು 1 ಸೆಂಟಿಂದ $100ವರೆಗೂ. ಇದ್ರ ಮಧ್ಯದಲ್ಲಿ ಏನೇನು ಬರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಫಸ್ಟ್ ಬರೋದು 1 ಸೆಂಟ್. ಸೊ ಇದನ್ನು 1 ಸೆಂಟ್ ಅಂತಾರೆ. ನಾನು ನಿಮ್ಗೆ ಇಲ್ಲಿ ಇಮೇಜ್ನ ತೋರಿಸ್ತೀನಿ, ಫ್ರಂಟ್ ಆ್ಯಂಡ್ ಬ್ಯಾಕ್ ಯಾವ ಥರ ಇರುತ್ತೆ ಅಂತ. ಸೊ ದಿಸ್ ಇಸ್ 1 ಸೆಂಟ್. ಈ 1 ಸೆಂಟ್ನ ನಾವು ಪೆನ್ನಿ ಅಂತ ಕರಿತೀವಿ. ಇದು $1 ಈಕ್ವಲ್ಸ್ ಟು 100 ಸೆಂಟ್ಸ್, ಅಂದರೆ ಇದು 1 ಪೈಸಾ ಇದ್ದಂಗೆ ನಮಗೆ. ಆ್ಯಂಡ್ ನೆಕ್ಸ್ಟ್ ಬಂದು ನಿಕ್ಕಲ್. ಸೊ ಈ ಕಾಯಿನ್ನ ನಾವು ನಿಕ್ಕಲ್ ಅಂತ ಕರಿತೀವಿ. ಸೊ ಇದು ದಿಸ್ ಇಸ್ ಈಕ್ವಲ್ ಟು 5 ಸೆಂಟ್ಸ್. ಸೊ ಈ ಥರ ಇದು 1 ಸೆಂಟ್ ಪೆನ್ನಿ ಅಂತ ಕರಿತೀವಿ. ಸೊ ಇದೇ ಥರದ್ದು 5 ಸೆಂಟ್ಸ್ ಇದು. ಸೊ ಇದನ್ನು ನಿಕ್ಕಲ್ ಅಂತ ಕರಿತೀವಿ. ಆ್ಯಂಡ್ ಅದೇ ನೆಕ್ಸ್ಟ್ ಬಂದು ದಿಸ್ ಇಸ್ ಡೈಮ್. ಇದನ್ನು ಡೈಮ್ ಅಂತ ಕರಿತೀವಿ, ತುಂಬ ಚಿಕ್ಕದಾಗಿದೆ ಇದು. ಸೊ ಇದನ್ನು ಡೈಮ್ ಅಂತೀವಿ. ಸೊ ದಿಸ್ ಇಸ್ 10 ಸೆಂಟ್ಸ್. ಸೊ ಈ ಥರ 10 ಸೆಂಟ್ಸ್ನ ನಾವು ಇದನ್ನು 1 ಡೈಮ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಬಂದು 25 ಸೆಂಟ್ಸ್ ಇದು. ಸೊ ಇದನ್ನು ನಾವು $25 ಅಂತ ಕರಿತೀವಿ. ಸೊ ಕ್ವಾರ್ಟರ್ಸ್ ಅಂತ ಕರಿತೀವಿ, ಇಲ್ಲ $25 ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಈಸ್ ದಿಸ್ ಒನ್, ತುಂಬ ದೊಡ್ಡದಾಗಿದೆ. ದಿಸ್ ಇಸ್ 50 ಸೆಂಟ್ಸ್. ಸೊ ಇದು ಯಾವ ಥರ 1 ಸೆಂಟ್, 5 ಸೆಂಟ್ಸ್, 10 ಸೆಂಟ್ಸ್, 25 ಸೆಂಟ್ಸ್, ಅದೇ ಥರ ಇದು 50 ಸೆಂಟ್ಸ್. ಸೊ ಇದನ್ನು $50 ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಬಂದು ದಿಸ್ $1. ನೀವು ನೋಡ್ಬೋದು, ದಿಸ್ ಇಸ್ $1 ಅಂದರೆ 100 ಸೆಂಟ್ಸ್ ಈಕ್ವಲ್ ಟು $1. ಇದು ಬಂದು ಕಾಯಿನ್ಸ್.
ಇಷ್ಟೇ ಕಾಯಿನ್ಸ್ ಇರೋದು. ಇದರಲ್ಲಿ ನಾವು ತುಂಬ ಜಾಸ್ತಿ ಯೂಸ್ ಮಾಡೋದು ಅಂತಂದರೆ ನಾವು ಕ್ವಾರ್ಟರ್ಸ್ ಯೂಸ್ ಮಾಡ್ತೀವಿ, ಸೆಂಟ್ಸ್ ಯೂಸ್ ಮಾಡ್ತೀವಿ. ತುಂಬ ರೇರ್, ಲೈಕ್ $1 ಅಥವಾ $1/2 ಅಂತೂ ನಮಗೆ ಸಿಗೋದೇ ಇಲ್ಲ. ಲೈಕ್ ತುಂಬಾ ರೇರ್ ಇದು. $1/2 ಆಗಲಿ $1 ಕಾಯಿನ್ಸ್ ಸಿಗೋದು ತುಂಬ ರೇರ್. ಆ್ಯಂಡ್ ನೋಟ್ಸಲ್ಲಿ ಬಂದರೆ ಫಸ್ಟ್ ಬರೋದು $1 ನೋಟ್. ನೀವಿಲ್ಲಿ ನೋಡ್ಬೋದು, ದಿಸ್ ಇಸ್ $1 ಫ್ರಂಟ್ ಆ್ಯಂಡ್ ಬ್ಯಾಕ್. ನಾನು ನಿಮಗೆ ಇಮೇಜ್ ತೋರಿಸ್ತೀನಿ. ಸೊ ಇದು $1 ನೋಟ್. ಆ್ಯಂಡ್ ನೆಕ್ಸ್ಟ್ ಬಂದು ದಿಸ್ ಇಸ್ $2 ನೋಟ್. ನಮಗೆ ತುಂಬಾ ಕಷ್ಟ ಇದು. $2 ಎಲ್ಲೂ ಸಿಗೋದಿಲ್ಲ. ನನಗೆ ಲಕ್ಕಿಲಿ ಒಂದು ಸ್ಟೋರಲ್ಲಿ ನಾನು ಕೇಳಿದಾಗ ಇದನ್ನ ಕೊಟ್ಟರು ನನಗೆ. $2 ನೋಟ್ ಇಟ್ಸ್ ವೆರಿ ರೇರ್, ತುಂಬಾ ರೇರ್ ಇದು. ಆ್ಯಂಡ್ $5. ಸೊ ದಿಸ್ ಇಸ್ $5. ಆ್ಯಂಡ್ ನೆಕ್ಸ್ಟ್ ಬಂದು $10 ನೋಟು. ದಿಸ್ ಇಸ್ $10. ನಮಗಿಲ್ಲಿ ATM ಅಲ್ಲಿ ಹೋಗಲಿ, ಇಲ್ಲ ಅಂತಂದರೆ ನೀವು ಹೊರಗಡೆ ಕ್ಯಾಶ್ ಕೊಟ್ಟು ಏನಾದರೂ ತೊಗೊತೀನಿ ಅಂತಂದಾಗ ನಮಗೆ ಜಾಸ್ತಿ ಲೈಕ್ ಯೂಸಲ್ಲಿ ಬರೋದು ಅಂತಂದರೆ $20 ನೋಟು, ಆಮೇಲೆ $1 ನೋಟು. ಭಾಳ ಯೂಸ್ ಮಾಡೋದು ಅಂತಂದರೆ ಈ 2 ನೋಟನ್ನ. ATMಗೆ ಹೋದ್ರೂ ನೀವು 100, 200, 500 ಎಷ್ಟಾದರೂ ಡ್ರಾ ಮಾಡಿ 20 ಸಲನೇ ಜಾಸ್ತಿ ಸಿಗೋದು. ಆ್ಯಂಡ್ ನೆಕ್ಸ್ಟ್ ಬಂದು $50. ಇದು ಬಂದಿದ್ದಾರೆ $50 ನೋಟ್ ಇದೆ. And next is $100. $100 note. ಈ $100 ನೋಟ್ನ ಕೊಟ್ಟರೆ ನೀವು 7,500 rupees ಕೊಡ್ತಾರೆ. ಸೊ ದಿಸ್ ಒನ್ ಸಿಂಗಲ್ ನೋಟ್ ಇಸ್ ವರ್ತ್ ಆಫ್ 7,500 Indian rupees. ಸೊ ನೋಡಿದ್ರಲ್ಲ, ನಾವಿಲ್ಲಿ ಯಾವ ಥರ US $ನ ಯೂಸ್ ಮಾಡ್ತೀವಿ, ಕಾಯಿನ್ಸ್ ಯಾವ ಥರ ಇರುತ್ತೆ, ನೋಟ್ ಯಾವ ಥರ ಇರುತ್ತೆ ಅಂತೆಲ್ಲ. ಸೊ ಇದೆ ಇಂಡಿಯಾದಲ್ಲಾದರೆ ನಾವು ಜಾಸ್ತಿ ಬಳಕೆ ಮಾಡೋದು ಅಂತಂದರೆ ಕ್ಯಾಶ್ನೇ. ಸೊ ಹಾಗಾಗಿ ನಮ್ಮ ಹತ್ರ ಇರುತ್ತೆ. ಬಟ್ ಇಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ಕಡೆ ಎಲ್ಲಿ ಹೋದ್ರೂ ನಾವು ಕಾರ್ಡ್ಸೇ ಯೂಸ್ ಮಾಡೋದು. ಹಾಗಾಗಿ ಕ್ಯಾಶ್ ಯಾರೂ ಅಷ್ಟೊಂದು ಇಟ್ಕೊಳಲ್ಲ. ಮ್ಯಾಕ್ಸಿಮಮ್ $20-50 ಇಟ್ಕೊಂಡಿರ್ತಾರೆ. ಅಬ್ಬಬ್ಬ ಅಂದರೆ $100 ಇಟ್ಕೊಂಡಿರ್ತಾರೆ. ಇಲ್ಲ ಅಂತಂದರೆ ಬರೀ ಕಾರ್ಡ್ಸೇ. ನಾನು ಎಲ್ಲನೂ ಒಂದೊಂದು ಇಟ್ಕೊಂಡಿದ್ದೆ. ಸೊ ಕಲೆಕ್ಟ್ ಮಾಡ್ತಾ ಇದ್ದೆ. ಸೊ ಎಲ್ಲನೂ ಇಟ್ಕೊಂಡಿದ್ದೆ. ಸಿಗ್ಲಾರ್ದು ಲೈಕ್ $2 ತುಂಬಾ ರೇರ್. ಆಮೇಲೆ ಈ $1/2 ಏನಿದೆ, ಸೊ ಈ $1/2 ಕೂಡ ತುಂಬ ರೇರ್. ಇದನ್ನು ಕೆಲವೊಂದು ಸ್ಟೋರಲ್ಲಿ ನಾನು ಇಸ್ಕೊಂಡಿದ್ದೆ, ಅವ್ರಿಗೆ ಕೇಳಿಬಿಟ್ಟು ಕಲೆಕ್ಟ್ ಮಾಡ್ತಾ ಇದ್ದೆ ಅಷ್ಟೇ. ಸೊ ಫೈನಲಿ ಈ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಆಯ್ತು ಇವತ್ತು. ನಾವು 5 years ಬ್ಯಾಕ್ ಇಂಡಿಯಾಯಿಂದ US ಬಂದಾಗ ನಮಗೆ ಈ ಕಾಯಿನ್ಸ್ಗಳಿಗೆ ಏನಂತಾರೆ, ಆಮೇಲೆ ಈ ನೋಟಲ್ಲಿ ಎಷ್ಟು ಡಿನಾಮಿನೇಷನ್ಸ್ ಇದೆ, ಸೊ ಇದ್ರ ಬಗ್ಗೆ ಎಲ್ಲ ನಮಗೆ ಐಡಿಯಾ ಇರಲಿಲ್ಲ. ಯಾಕಂದರೆ ಯಾವಾಗಲೇ ಹೊರಗೆ ಹೋದ್ರೂ, ಏನೇ ಪರ್ಚೇಸ್ ಮಾಡಲಿ, ಇಲ್ಲ ಎಲ್ಲಿಗಾದ್ರೂ ಹೊರಗಡೆ ಔಟಿಂಗ್ ಹೋದ್ರೂ ಎಲ್ಲ ಕಡೆ ಕಾರ್ಡ್ಸೇ ಯೂಸ್ ಮಾಡ್ತಾರೆ ಇಲ್ಲಿ. ಸೊ ನಮಗೆ ಇದ್ರದ್ದು ಅಷ್ಟೊಂದು ಯೂಸೇಜಲ್ಲಿ ಬರಲ್ಲ ಅಲ್ವಾ. ಸೊ ನಮಗೆ ಅದು ಗೊತ್ತಾಗೋದಿಲ್ಲ. ಆಮೇಲೆ ನಾವು ಇಲ್ಲಿ ಆಲ್ಮೋಸ್ಟ್ ಲೈಕ್ 1 year ಆಗಿತ್ತು $100 ನೋಟ್ನ ನೋಡಿ. ನಾವು ನೋಡೇ ಇರಲಿಲ್ಲ $100 ನೋಟ್, ಎಲ್ಲೂ ನಮಗೆ ಸಿಗ್ತಾ ಇರಲಿಲ್ಲ. ಜಾಸ್ತಿ ಯೂಸಲ್ಲಿ ಬರೋದು ಅಂತಂದರೆ $20 ನೋಟು, ಇಲ್ಲ ಅಂತಂದರೆ $1, ಇಲ್ಲ ನೆಕ್ಸ್ಟ್ ಬಂದು $5 ಅಥವಾ $10 ನೋಟ್ ಬರ್ತಾಯಿತ್ತು. ಬಟ್ $100 ಇಲ್ಲ. ನಾವೊಂದು ಸತೆ ಕ್ಯಾಲಿಫೋರ್ನಿಯಾ ಸೈಡ್ ಹೋಗಿದ್ವಿ ಟ್ರಿಪ್ಪಿಗೆ ಅಂತ. 8 days ಟ್ರಿಪ್ ಇತ್ತದು. ಸೊ ಆ ಟೈಮಲ್ಲಿ ನಮಗೆ ಒಂದು ಥೀಮ್ ಪಾರ್ಕಲ್ಲಿ, ಸೊ ಲೈಕ್ ಅಲ್ಲಿ ಕಾರ್ಡ್ಸ್ ಅಲೋ ಇಲ್ಲ, ಕ್ಯಾಶೇ ಬೇಕು ಅಂತ ಅಂದಾಗ ನಾವು ಕ್ಯಾಶ್ ತೊಗೊಂಡೋಗಿದ್ವಿ. ಸೊ ಆ ಟೈಮಲ್ಲಿ ನಮಗೆ ನಮ್ಮದು ಗೈಡ್ ಏನಿರ್ತಾರೆ ಅವರು ಅವಾಗ ನಮಗೆ $100 ನೋಟ್ ಕೊಟ್ಟಿದ್ರು. ಸೊ ಆಫ್ಟರ್ 1 year US ಬಂದು 1 year ಆದಮೇಲೆ ನಾನು $100 ನೋಟ್ನ ನೋಡಿದ್ದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಅದಾದಮೇಲೆ ನಿಮ್ಗೇನಾದರೂ ಡೌಟ್ಸ್ ಇತ್ತು, ಇಲ್ಲ ಅಂತಂದರೆ ನಿಮ್ಗೇನಾದರೂ ಕೇಳಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ಅದ್ರ ಬಗ್ಗೆ ಖಂಡಿತ ಆನ್ಸರ್ ಮಾಡ್ತೀನಿ. ಆ್ಯಂಡ್ see you in the next video. Until then, bye bye. Thank you for watching my video. Please like, share and subscribe to my channel. See you all next time. Bye bye.